ಸಾಗರ ತಾಲೂಕಿನಾದ್ಯಂತ ಐತಿಹಾಸಿಕ ಅಂಬರಗೊಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಸೇತುವೆ ಸುತ್ತ ಹಿನ್ನೀರ ಭಾಗದಲ್ಲಿ ದೊಡ್ಡಹಬ್ಬದ ಕಳೆ ಕಟ್ಟಿದೆ. ಸರಿದಿರಲು ಬೆಳಕು ಹರಿದಿರಲು ಎಲ್ಲ ಎಲ್ಲೆಯ ಮೀರಿ. ಆದರೆ ಕಳೆದ 6 ವರ್ಷದಿಂದ ಕಾಮಗಾರಿಗೆ ಅಗತ್ಯವಿದ್ದ 23 ಎಕರೆ ಜಮೀನನ್ನ ಗುತ್ತಿಗೆ ಆಧಾರದಲ್ಲಿ ಕೊಟ್ಟು ನೆರವು ನೀಡಿದ್ದ ಕೋಳೂರು ಪಂಚಾಯಿತಿಗೆ ಅರ್ಧ ಕೋಟಿಗೂ ಅಧಿಕ ತೆರಿಗೆ ಹಣವನ್ನು ಸೇತುವೆ ನಿರ್ಮಾಣ ಸಂಸ್ಥೆ ಬಾಕಿ ಉಳಿಸಿಕೊಂಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಕುರಿತು ಸುದ್ದಿ ಸಹ್ಯಾದ್ರಿಯೊಂದಿಗೆ ಮಾತನಾಡಿರೋ ಕೋಳೂರು ಪಂಚಾಯಿತಿ ಅಧ್ಯಕ್ಷ ನವೀನ್ ಗೌಡ, 2018ರಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ದಿಲೀಪ್ ಬಿಲ್ಡ್ಕಾನ್ ಕಂಪನಿಯವರಿಗೆ ಟೆಂಡರ್ ಆಗಿತ್ತು. ಕಾಮಗಾರಿಗೆ ಅಗತ್ಯವಿದ್ದ ಕ್ರಷರ್, ಕಾರ್ಮಿಕರ ಮನೆ, ಕಚ್ಚಾ ಸಾಮಗ್ರಿ ಇಟ್ಟುಕೊಳ್ಳಲು ಅಗತ್ಯವಿದ್ದ 23 ಎಕರೆ ಜಮೀನನ್ನು ಅಂಬರಗೊಡ್ಲುವಿನ ಹಿನ್ನೀರ ತಟದಲ್ಲಿ ಕೊಡುವಂತೆ ಅಂದಿನ ಜಿಲ್ಲಾಧಿಕಾರಿಯವರು ಆದೇಶಿಸಿದ್ದರು. ಇದಕ್ಕಾಗಿ 2020ರ ಜನವರಿ 8ರಂದು ಇಷ್ಟೂ ಜಾಗವನ್ನು 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದಲ್ಲಿ ನೀಡಲು ಎನ್ಎ ಮಾಡಿಕೊಡಲಾಗಿತ್ತು. 2020ರ ಮೇ 7ರಂದು ನಡೆದ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕಂಪನಿಯವರು ವಾರ್ಷಿಕ 10,812 ರೂಪಾಯಿ ತೆರಿಗೆ ಕಟ್ಟಿ ಜಾಗವನ್ನು ಗುತ್ತಿಗೆ ಕೊಡಲು ನಿರ್ಧರಿಸಲಾಗಿತ್ತು ಎಂದರು. ಈ ಸೇತುವೆಯ ನಿರ್ಮಾಣ ಕಾರ್ಯ 2018ರಲ್ಲಿ ಸೇತುವೆ ಶಂಕುಸ್ಥಾಪನೆ ಆಗುತ್ತೆ. 2019ಕ್ಕೆ 30/9/2019ಕ್ಕೆ ದಿಲೀಪ್ ಬಿಲ್ಡ್ಕಾನ್ ಕಂಪ್ನಿಯವರಿಂದ ನಮ್ಮ ಗ್ರಾಮ ಪಂಚಾಯಿತಿಗೆ ಸೇತುವೆ ಕಟ್ಟಡ ನಿರ್ಮಾಣಕ್ಕೆ ಜಾಗದ ಅವಶ್ಯಕತೆ ಇದೆ, ಜಾಗವನ್ನು ಗುರುತಿಸಿದ್ದೀವಿ, ಅಲಿಗ್ನೇಷನ್ನ ಮಾಡಿಸಿದ್ದೀವಿ ಅಂತೇಳಿ ಒಂದು ಅಪ್ಲಿಕೇಶನನ್ನು ಕೊಡ್ತಾರೆ. ದಿಲೀಪ್ ಬಿಲ್ಡ್ಕಾನ್ ಕಂಪ್ನಿಯವರು 5,39,654 ರೂಪಾಯಿಯನ್ನು 7/7/2020ಕ್ಕೆ ಪಾವತಿಸಿರ್ತಾರೆ. ಅದಾದ ನಂತರ ಕೊರೋನಾ ಲಾಕ್ಡೌನ್ ಆಗಿ ಮುಂದಿನ ದಿನಗಳಲ್ಲಿ ಉಳಿದಿರ್ತಕ್ಕಂಥ ಆ ವರ್ಷದ ಹಣ ಮತ್ತು ಈ ತಾರೀಕಿನವರೆಗೂ ₹1 ಹಣವನ್ನು ನಮ್ಮ ಗ್ರಾಮ ಪಂಚಾಯಿತಿಗೆ ಕಟ್ಟಿರೋದಿಲ್ಲ. ಜಾಗ ಪಡೆದು ತೆರಿಗೆ ಹಣ ಕಟ್ಟದ ಕಂಪನಿಯವರಿಗೆ ಕೋಳೂರು ಪಂಚಾಯಿತಿಯಿಂದ 16 ನೋಟಿಸ್ ಕೊಡಲಾಗಿದೆ. ಮೊದಲೆಲ್ಲ ಅಂದು ಕೊಡುತ್ತೇವೆ, ಇಂದು ಕೊಡುತ್ತೇವೆ ಅಂತೆಲ್ಲ ಉತ್ತರ ನೀಡುತ್ತಿದ್ದವರು ಬಳಿಕ ಅದಕ್ಕೂ ತಿಲಾಂಜಲಿ ಇಟ್ಟಿದ್ದಾರಂತೆ. ಈ ಸಂಬಂಧ ಸಂಸದರು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಾಗ ಸೇತುವೆ ಕಾಮಗಾರಿಗೆ ತೊಡಕಾಗುವುದನ್ನು ಅರಿತು ಸಂಸ್ಥೆಗೂ ಬಾಕಿ ಪಾವತಿಸುವಂತೆ ಸೂಚಿಸಿದ್ದರಂತೆ. ಆದರೆ ಕಂಪನಿಯವರು ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಎನ್ನದೆ ತಮ್ಮಷ್ಟಕ್ಕೆ ಕೆಲಸ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ 2 ತಿಂಗಳ ಹಿಂದೆ ಹಣ ಬೇಕಿದ್ದರೆ ಕಾನೂನು ಹೋರಾಟ ನಡೆಸಿ ತೆಗೆದುಕೊಳ್ಳಿ ಎಂದು ಕಂಪನಿ ದಬಾಯಿಸಿ ಕಳಿಸಿದ್ದಾರೆ ಎಂದು ನವೀನ್ ಬೇಸರ ಹೊರಹಾಕಿದರು. ಸುಮಾರು 16 ನೋಟಿಸ್ಗಳನ್ನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ದಿಲೀಪ್ ಬಿಲ್ಡ್ಕಾನ್ ಕಂಪ್ನಿಯವರಿಗೆ ಕಳಿಸಿದ್ದೀವಿ. ಅವರು ಮೊದಲೆಲ್ಲ ನೋಟಿಸನ್ನು ತಗೊಂಡ್ರು. ಅದಾದ ನಂತರ ಈಗ ಮೌಖಿಕವಾಗಿ ನೀವು ಕಾನೂನು ಹೋರಾಟ ಮಾಡಿರಿ, ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಸಹಕರಿಸಿದ ಪಂಚಾಯತ್ಗೂ ಸಿಕ್ಕಿಲ್ಲ ಆಹ್ವಾನ. ಹೌದು, ಶರಾವತಿ ಹಿನ್ನೀರ ಭಾಗದ ತುಮರಿ, ಬ್ಯಾಕೋಡು, ಕಳಸವಳ್ಳಿ ಸೇರಿದಂತೆ 100 ಗ್ರಾಮದ ಜನರಿಗೆ 6 ದಶಕದಿಂದಲೂ ಕೋಳೂರು ಪಂಚಾಯಿತಿಯವರು ಉಕ್ಕಡ, ದೋಣಿ, ಲಾಂಚ್ ಸೇವೆ ಕಲ್ಪಿಸಿಕೊಟ್ಟಿದ್ದರು. ಸಿಗಂದೂರಿಗೆ ಬಂದು ಹೋಗೋ ಲಕ್ಷಾಂತರ ಭಕ್ತರ ಅನುಕೂಲಕ್ಕಾಗಿ ಹೊಳೆ ಬಾಗಿಲಿನಲ್ಲಿ ಗೇಟ್ ನಿರ್ಮಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಈಗ ಸೇತುವೆ ಲೋಕಾರ್ಪಣೆಗಾಗಿ ಜನ ಮಾತ್ರ ಹಬ್ಬದಂತೆ ಗೋಡೆಗೆಲ್ಲ ಸುಣ್ಣ ಬಣ್ಣ ಬಳಿದು ತೋರಣ ಕಟ್ಟಿ ರಂಗೋಲಿ ಹಾಕಿ ಸಿಂಗರಿಸಿದ್ದಾರೆ. ಆದರೆ ಸರ್ಕಾರದಿಂದ ಅಧಿಕೃತವಾಗಿ ಪಂಚಾಯಿತಿಗೆ ಆಹ್ವಾನವೇ ಬಂದಿಲ್ಲ. ಸ್ಥಳೀಯರ ಸಹಕಾರವೇ ಇಲ್ಲದೆ ಕಾರ್ಯಕ್ರಮ ಮಾಡುವ ಮನಸ್ಥಿತಿ ಎದ್ದು ಕಾಣುತ್ತಿದೆ ಎಂದು ನವೀನ್ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಗ್ರಾಮ ಪಂಚಾಯಿತಿಯಿಂದನೂ ಸಹ ಇಲ್ಲಿನ ಗ್ರಾಮಸ್ಥರೆಲ್ಲ ಹೋಗಿ ಹಬ್ಬದ ರೀತಿಯಲ್ಲಿ ತರಳಿಲು ತೋರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಬೇಜಾರದ ಸಂಗತಿ ಏನು ಅಂದರೆ, ಈ ಕೋಳೂರು ಗ್ರಾಮ ಪಂಚಾಯಿತಿ ಈ ಅಂಬರಗೊಡ್ಲು ಕಳಸವಳ್ಳಿ ಸೇತುವೆ ಕಾರ್ಯಕ್ಕೆ ಇಷ್ಟೆಲ್ಲ ಕೈ ಜೋಡಿಸಿದರೂ ಸಹ ತಾಲೂಕಾಡಳಿತದಿಂದ, ಜಿಲ್ಲಾಡಳಿತದಿಂದ ಒಂದೇ ಆಹ್ವಾನವನ್ನು ಕೂಡ ಈವರೆಗೆ ನಮ್ಮ ಗ್ರಾಮ ಪಂಚಾಯಿತಿಗೆ ತಲುಪಿಸಿಲ್ಲ. ಇದೆಲ್ಲ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಸೇತುವೆ ಉದ್ಘಾಟನಾ ಸಮಾರಂಭಕ್ಕೆ ಸ್ಥಳೀಯ ಪಂಚಾಯಿತಿಗಳು
ಜನಪ್ರತಿನಿಧಿಗಳ ಅಗತ್ಯವಿಲ್ಲದೆ ಕೇವಲ ಒಂದಿಬ್ಬರ ಮೂಗಿನ ನೇರಕ್ಕೆ ಎಲ್ಲವೂ ನಡೆಯುತ್ತಿದೆ ಎಂಬಂತೆ ಭಾಸವಾಗುತ್ತಿದೆ. ತೆರೆಯು ಸರಿದಿರಲು ಬೆಳಕು ಹರಿದಿರಲು ಎಲ್ಲ ಎಲ್ಲೆಯ ಮೀರಿ ನರನಾಡಿಯಲು ಸ್ವರ ತುಂಬಿರಲು ಹಾಡುವೆ ಒಲಿದ ಅವಕಾಶ. ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಶಿವಮೊಗ್ಗ ಜಿಲ್ಲಾ ನೂತನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಸಾಗರ ತಾಲೂಕು ಅಧ್ಯಕ್ಷರಾದ ರಮೇಶ್ ಮಡಿವಾಳ ಬಂದಗದ್ದೆ ಇವರನ್ನ ನೇಮಕ ಮಾಡಲಾಗಿದೆ.